ಹಾಯ್ ಹಲೋ ಗೈಸ್, ಶ್ರೀಶಾಂತಿಕ ಪರಮೇಶ್ವರಿ ಯೂಟ್ಯೂಬ್ ಚಾನಲ್ ನಿಮ್ಮ ನೆಚ್ಚಿನ ಹುಡುಗ ಪ್ರಜ್ಞಾನಕ್ಕೆ ಮಾತನಾಡ್ತಿರೋದು. ಇದೀಗ ನಿಮಗೆ ಒಂದು ಬಿಸ್ನೆಸ್ ಐಡಿಯಾಸ್ ಬಗ್ಗೆ ತೋರಿಸ್ಕೊಳ್ಳಿಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮೊದಲು ನಿಮ್ಗೆ ಗೊತ್ತಿರುವಂಥ ಬಿಸ್ನೆಸ್ ನೋಡಿ, ಇಲ್ಲಿ ಚಾರ್ಟ್ ಮೇಲೆ ಹಾಕಿದ್ದೀನಿ. ಚಾಕ್ಲೇಟ್ ಮೇಕಿಂಗ್ ಬಿಸ್ನೆಸ್, ಚಾಕ್ಲೇಟ್ ಬಿಸ್ನೆಸ್ ಇನ್ ಇಂಡಿಯಾಸ್ ಅಂತ ಚಾರ್ಟ್ ಮೇಲೆ ಹಾಕಿದ್ದೀನಿ. ಅದಕ್ಕಿಂತ ಮೊದಲು ನನ್ನ ಯೂಟ್ಯೂಬ್ ಚಾನಲ್ನ ವೀಡಿಯೋಸ್ನ ಸ್ಕಿಪ್ ಮಾಡಿ ಕೊನೆವರೆಗೆ ನೋಡಿ, ಓಕೆನಾ? ಹಾಗೆಯೇ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಡ್ತಿರ್ತೀನಿ. ನನ್ನ ಎಲ್ಲ ವೀಡಿಯೋಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು ಡೆಮೋನ ತೋರಿಸಿದ್ದೀನಿ, ಹೋಗಿ ನೋಡಿ, ಓಕೆನಾ? ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ, ಸ್ಕಿಪ್ ಮಾಡ್ತೀನಿ, ನಿಮಗೆ ಅರ್ಥವಾಗುತ್ತೆ, ಓಕೆನಾ? ನಾನು ಮಾತಾಡೋದಿಲ್ಲ, ಈಗ ಶಾಂತಿಯಿಂದ ಕೇಳಿ, ಓಕೆ? ನೋಡಿ, ಆಮೇಲೆ ಮಾತಾಡ್ತೀನಿ. ಗೈಸ್, ಇದೀಗ ಒಂದು ವೀಡಿಯೋಸ್ನ ತೋರಿಸ್ತಿದ್ದೀನಿ, ಸಣ್ಣದಾಗಿ ಹೇಗೆ ಚಾಕ್ಲೇಟ್ ಬಿಸ್ನೆಸ್ನ ಮಾಡ್ಕೊಳ್ಳೋದು. ಒಬ್ಬ ಲೇಡಿ ಒಂದು ವಿಡಿಯೋಸ್ನ ಹಾಕಿದ್ದಾರೆ, ಅದನ್ನೇ ವಿಡಿಯೋ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೆಕಾರ್ಡ್ಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಹೋಮ್ ಮೇಡ್ ಅಂದ್ರೆ ಮನೆಯಲ್ಲಿ ಸುಲಭವಾಗಿ ಚಾಕ್ಲೇಟ್ ಮಾಡೋದು ತೋರಿಸ್ಕೊಡ್ತೀನಿ. ಚಾಕ್ಲೇಟ್ ಅಂದ್ರೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತಲ್ಲ, ಸೊ ಅದನ್ನೇ ನಾವು ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಂಡು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಮತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ಮಾಡುವಂಥದ್ದು. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ 1/3 ಕಪ್ ಅಂದ್ರೆ ಅಳತೆ ತಗೊಂಡಿದ್ದೀನಿ. ಸುಮಾರು ಒಂದು 85 ಗ್ರಾಮ್ಸ್ ಆಗೋಷ್ಟು ಬಟರು, ಮತ್ತೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಪೌಡರ್ ಮಾಡಿಟ್ಟಿದ್ದೀನಿ. 1/4 ಕಪ್ ಆಗೋಷ್ಟು ಕೋಕೋ ಪೌಡರು, ನೀವು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ಕೋಬಹುದು. 2 ಟೇಬಲ್ ಸ್ಪೂನ್ ಹಾಲು ಬೇಕಾಗುತ್ತೆ. ಹಾಗೆ ಮಿಲ್ಕ್ ಪೌಡರ್ 1 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಇದು ಸಿಲಿಕಾನ್ ಮೋಲ್ಡ್, ಇದು ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ. ನಿಮ್ಗೆ ಇವಾಗ ಈಸಿಯಾಗಿ ಡಿಮಾರ್ಟ್ ಅಲ್ಲಿ, ಬಿಗ್ ಬಾಸ್ಕೆಟ್ ಅಲ್ಲೆಲ್ಲ ಸಿಗುತ್ತೆ, ನಾರ್ಮಲ್ ಸ್ಟೋರ್ಗಳಲ್ಲೂ ಸಿಗುತ್ತೆ, ಕೇಳಿ ತಗೊಳ್ಳಿ ಪಾತ್ರೆ ಅಂಗಡಿಗಳಲ್ಲಿ. ಈಗ ನಾನು ಸ್ಟವ್ ಮೇಲೆ ನೀರು ಕಾಯಕ್ಕಿಟ್ಟಿದ್ದೀನಿ. ಸೊ ಅದು ನೀರು ಸ್ಟವ್ ನಾನು ಸಿಮ್ಮಲ್ಲಿ ಇಟ್ಕೋಬೇಕು, ಐ ಫ್ಲೇಮಲ್ಲಿ ಇಟ್ಕೊಳಕ್ ಹೋಗಬೇಡಿ. ಸಿಮ್ಮಲ್ಲೇ ಇರಲಿ, ಅದು ಕಡಿಮೆ ಉರಿ ಇದ್ರೇನೆ ನಿಮ್ಗೆ ಅದು ಕರೆಕ್ಟಾಗಿ ಮೆಲ್ಟ್ ಆಗುತ್ತೆ, ಮತ್ತೆ ಗಟ್ಟಿನೂ ಆಗೋದಿಲ್ಲ. ಇಲ್ಲಿ ನಾನು ಚಾಕ್ಲೇಟ್ಗೆ
ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ. ಕೊಬ್ಬರಿ ಎಣ್ಣೆ ಹಾಕಿದ್ರೆ ನಿಮಗೆ 100% ಪರ್ಫೆಕ್ಟ್ ಚಾಕ್ಲೇಟ್ ಬರುತ್ತೆ. ಆದರೆ ಕೆಲವ್ರಿಗೆ ಕೊಬ್ಬರಿ ಎಣ್ಣೆ ಇಷ್ಟಪಡಲ್ಲ, ಅಂಥವ್ರು ತುಪ್ಪ ಮತ್ತು ಈ ಥರ ಬಟರ್ ಯೂಸ್ ಮಾಡ್ಕೋಬೋದು. ಬಟರ್ ಹಾಕೋದ್ರಿಂದ ಇನ್ನೊಂದಿದೆ ಪ್ಲಸ್ ಪಾಯಿಂಟ್ ಏನಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮೈನಸ್ ಪಾಯಿಂಟ್ ಏನಂದರೆ ಇದನ್ನು ಹೊರಗಡೆ ಇಟ್ಕೊಂಡು ತಿನ್ನೋಕ್ಕಾಗೋದಿಲ್ಲ, ಫ್ರಿಜ್ಜಲ್ಲೇ ಇಟ್ಕೊಂಡು ತಿನ್ನಬೇಕಾಗುತ್ತೆ. ನೀವು ಹೊರಗಡೆನೇ ಇಟ್ಕೊಂಡು ತಿನ್ನಬೇಕಂದ್ರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೊಳ್ಳಿ. ಆದರೂ ಚಾಕ್ಲೇಟ್ ಅನ್ನೋದು ಹೊರಗಡೆ ಇಟ್ಟರೆ ಮೆಲ್ಟ್ ಆಗೇ ಆಗುತ್ತೆ. ಸೊ ಫ್ರಿಜ್ಜಲ್ಲಿ ಇಟ್ಕೊಂಡೇನೋ ಒಂದು ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು. ಇವಾಗ ಈ ಬಟರ್ ಎಲ್ಲ ಕರಗಿದ್ಮೇಲೆ ಅದ್ರ ಜೊತೆಗೆ ಸಕ್ಕರೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕರಗಿಸ್ಕೊಂಡು ಒಂದು 10 ನಿಮಿಷದಲ್ಲಿ ಆಗೋಗುತ್ತೆ, ತುಂಬಾ ಟೈಮ್ ಇಡೋದಿಲ್ಲ. ಇವಾಗ ಕೋಕೋ ಪೌಡರ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಅನ್ಸಾಲ್ಟೆಡ್ ಕೋಕೋ ಪೌಡರ್ ಸಿಗುತ್ತಲ್ಲ ಅದು ಯೂಸ್ ಮಾಡಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಇನ್ನೊಂದು 2 ಟೇಬಲ್ ಸ್ಪೂನ್ ಸಕ್ಕರೆ ಪುಡಿನ ಹಾಕೊಳ್ಳಿ. ನಾನು ಕರೆಕ್ಟಾಗಿ ಏನು ಅಳತೆ ತೋರಿಸಿದ್ದೀನಿ ಅದನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಈಗ ಇದಕ್ಕೆ ಮಿಲ್ಕ್ ಪೌಡರ್ ಕೂಡ ನಾರ್ಮಲ್ ಅಂಗಡಿಗಳಲ್ಲೂ ಸಿಗುತ್ತೆ. ಸೊ ಇದು 1 ಟೇಬಲ್ ಸ್ಪೂನ್ ಬೇಕಾಗುತ್ತೆ. ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಮಿಲ್ಕ್ ಪೌಡರ್ ಹಾಕಿದ್ರೆ. ಸೊ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ. ಸ್ಟವ್ನ ಯಾವುದೇ ಕಾರಣಕ್ಕೂ ಮೀಡಿಯಂ ಫ್ಲೇಮು ಬೇಡ, ಹೈ ಫ್ಲೇಮು ಬೇಡ, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಅಂದರೆ ಸಿಮ್ಮಲ್ಲೇ ಇಟ್ಕೊಳ್ಳಿ. ಸಿಮ್ಮಲ್ಲೇ ಇಟ್ಕೊಂಡು ಒಂದೊಂದು ಐಟಮ್ ಹಾಕಿ ಒಂದೊಂದು ನಿಮಿಷನೂ ಮಿಕ್ಸ್ ಮಾಡ್ತಾನೆ ಇರಿ. ಈ ಹಾಲು ಹಾಕೋದ್ರಿಂದನೂ ಟೇಸ್ಟ್ ಸ್ವಲ್ಪ ರುಚಿಯಾಗಿರುತ್ತೆ. ಇದೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಇವಾಗ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಆಗಿದೆ ಥಿಕ್ನೆಸ್ಸು. ಇನ್ನೂ ಗಟ್ಟಿ ಮಾಡೋಕ್ಕೆ ಹೋಗಬೇಡಿ. ಇವಾಗ ಸ್ಟವ್ನಿಂದ ಇಮಿಡಿಯೇಟ್ಲಿ ತೆಗಿತೀನಿ. ಇದು ಬೇಗನೆ ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೂ ಮುಂಚೆ ಸ್ವಲ್ಪ ಬಿಸಿ ಇರೋವಾಗಲೇ ಸಿಲಿಕಾನ್ ಮೋಲ್ಡಿಗೆ ಹಾಕೋಬಿಡೋಣ. ಇವಾಗ ಮೋಲ್ಡ್ ಅನ್ನೋದು ನಿಮಗೆ ಮಕ್ಕಳಿಗೆ ಮಾಡ್ಕೊಡೋದಾದ್ರೆ ಡಿಫ್ರೆಂಟ್ ಆಗಿ ಅನಿಮಲ್ಸು, ಫ್ಲವರ್ ಆ ಥರ ಎಲ್ಲ ಬರುತ್ತೆ. ವೆರೈಟಿ ಡಿಸೈನಲ್ಲಿ ಸಿಗುತ್ತೆ. ಡಿಮಾರ್ಟಲ್ಲಿ ಅಂದರೂ ಕಡಿಮೆ ರೇಟಿಗೆ ಸಿಗುತ್ತೆ, ನೋಡಿ ತಗೊಳ್ಳಿ. ನಾನಿದು ಆನ್ಲೈನಲ್ಲಿ ತರಿಸ್ಕೊಂಡಿದ್ದು. ಸೊ ಲಾಸ್ಟ್ ಟೈಮ್ ನಾನು ಚಾಕ್ಲೇಟ್ ರೆಸಿಪಿ ಮಾಡಿದ್ದೀನಿ, ಆವಾಗ ಇದು ಯೂಸ್ ಮಾಡಿದ್ದು, ಇವಾಗ ಮತ್ತೆ ಯೂಸ್ ಮಾಡ್ತಾ ಇರೋದು. ಸೊ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನೊಂದ್ಸರಿ ಟ್ಯಾಪ್ ಮಾಡ್ಕೊಳ್ಳಿ. ಆ ಥರ ಮಾಡೋದ್ರಿಂದ ಚೆನ್ನಾಗಿ ಚಾಕ್ಲೇಟ್ ಕೆಳಗಡೆ ಶೇಪ್ಗೆ ಕುತ್ಕೊಳ್ಳುತ್ತೆ. ಮತ್ತು ಇದನ್ನು ನೀವು ನಾರ್ಮಲ್ ಆಗಿ ಫ್ರಿಜ್ ಇದ್ರೇನೆ ಇದು ಮಾಡೋಕ್ಕಾಗೋದು, ಯಾಕಂದರೆ ಫ್ರಿಜ್ ಇಲ್ಲಾಂದರೆ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಸೆಟ್ ಆಗಬೇಕಲ್ವ. ಸೊ ಇವಾಗ ಹೇಳ್ತಾ ಇದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇದನ್ನು ನಾನು ಫ್ರಿಜ್ಜಲ್ಲಿ ಇವಾಗ ಅಂದರೆ ಫ್ರೀಝರಲ್ಲಿ 2 ಅವರ್ ಇಟ್ಟಿದ್ದೆ. 2 ಅವರ್ ಆದಮೇಲೆ ನೋಡ್ತಾ ಇರ್ಬೋದು ಚಾಕ್ಲೇಟ್ ಯಾವ ಥರ ಬಂದಿದೆ ಅಂತ. ಇದು ತಿನ್ನೋದಕ್ಕೆ ಸಾಫ್ಟಾಗಿ ಸೂಪರಾಗಿರುತ್ತೆ ಚಾಕ್ಲೇಟು. ಆದರೆ ನೀವು ಇದನ್ನು ತುಂಬ ದಿವಸವರೆಗೂ ಇಟ್ಕೊಂಡು ತಿನ್ನಬೇಕಂದ್ರೆ ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕ್ಕೊಂಡು ಫ್ರೀಝರಲ್ಲಿ ಅಥವಾ ಫ್ರಿಜ್ಜಲ್ಲಾದರೂ ಇಟ್ಕೊಂಡು ತಿನ್ಬೋದು. ಸೊ ಖಂಡಿತ ಹೊರಗಡೆ ಇಟ್ಟರೆ ಕರಗುತ್ತೆ, ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕಾದ್ರೂ ತಿನ್ಬೋದು. ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದಕ್ಕೆ ಬೇಕಾಗಿರೋ ಪ್ರೊಸೆಸಸ್ಗಳು GST ಮಾಡ್ಕೊಳ್ಬೇಕಾಗತ್ತೆ. ಫುಡ್ ಆಫೀಸರಿಂದ ಒಂದು ಪೇಪರ್ಸ್ ಕೊಡ್ತಾರೆ, ಅದು ಬೇಕಾಗುತ್ತೆ. ಲೈಸೆನ್ಸ್ ಬೇಕಾಗುತ್ತೆ. ಈಗ ಬಂಡವಾಳದ ವಿಷಯಕ್ಕೆ ಬಂದರೆ ಸಣ್ಣ ಪ್ರಮಾಣ ಅಂದರೆ 10,000 ಮಿನಿಮಮ್ ಬೇಕಾಗುತ್ತೆ. ದೊಡ್ಡ ಪ್ರಮಾಣ ಅಂದರೆ ಮಷಿನ್ಸ್ ಎಲ್ಲ ಹಿಡಿದು 10 ಲಕ್ಷ ಬೇಕಾಗುತ್ತೆ. ಈಗ ಲಾಭದ ವಿಷಯಕ್ಕೆ ಬಂದರೆ ತಿಂಗಳಿಗೆ 30,000 ಗ್ಯಾರಂಟಿ. ಆದಾಯ ಅಂದರೆ 6 ಲಕ್ಷದಿಂದ 7 ಲಕ್ಷ ವರ್ಷಕ್ಕೆ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ನಿಮಗೆ ಯಾವ ಬಿಸ್ನೆಸ್ ಐಡಿಯಾಸ್ ಬಗ್ಗೆ ಡೀಟೇಲ್ಸ್ ಬೇಕಂದರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.